ರಾಹುಲ್. ತಾವ್ ಎಲ್ಲಿಂದ? ನಾನ್ ಮಮತಾಜ್ ಯಾದವ್ ಮೇಡಮ್. ಮಮತಾ ಅವ್ರ? ಹ್ಞೂನ್ರಿ ಮೇಡಮ್, ಆರಾಮ್. ಹಾ, ಆರಾಮ್. ನೀವು? ಅದಕ್ಕೆ ಮಲ್ಕೊಂಡೆ ಕೇಳಿಸ್ಕೊಳ್ಳೋ ಅಂತ ಅಂದ್ರಲ್ರಿ ಮೇಡಮ್, ಅದಕ್ಕೆ ಮಲ್ಕೊಂಡಿದ್ದೀನಿ. ಹಾ, ಪರವಾಗಿಲ್ಲ, ತೊಂದ್ರೆ ಏನಿಲ್ಲ. ಆರಾಮಾಗಿ ನೀವು ಮಲ್ಕೊಂಡೆ ಕೇಳಿಸ್ಕೊಂಡು ನೀವು ಆಯ್ತು ಕನೆಕ್ಟ್ ಆಗಿ. ಇವಾಗ ಹೇಗಿದೆ? ಪೇನ್ ಹೇಗಿದೆ? ಪೇನ್ ಸ್ವಲ್ಪ ಕಡಿಮೆ ಇದೆ ಮೇಡಮ್. ನಾಳೆ ಹಾಸ್ಪಿಟ್ಲ್ ಹೋಗ್ಬೇಕು ಮೇಡಮ್. ಹೌದಾ? ಓಕೆ ಓಕೆ. ನಿನ್ನೆ ಆಕ್ಟಿವಿಟೀಸ್ ಹೇಳಿತ್ತಲ್ಲ ಅಮೃತ ಮತ್ತೆ ರಾಜಲಕ್ಷ್ಮಿ ಮ್ಯಾಮ್, ಮಾಡಿದೀರಾ? ನಿನ್ನೆ ಏನ್ ಮೇಡಮ್? ನಿನ್ನೆ ಒಂದು ಆಕ್ಟಿವಿಟೀಸ್ ಹೇಳಿತ್ತು, ಅದನ್ನ ಮಾಡಿದೀರಾ? ಹಾ, ನಿನ್ನೆ ಅದು ಗೊತ್ತಾಗ್ಲಿಲ್ಲಲ್ಲ ಮೇಡಮ್, ನಿನ್ನೆ ನಾನು ಜಾಯ್ನ್ ಇರ್ಲಿಲ್ಲ. ಓಕೆ. ಇವತ್ತು ಇವತ್ತು ಜಾಯ್ನ್ ಆಗಿದ್ದೀನಿ ಮೇಡಮ್ ನಾನು. ಓಕೆ. ಕತ್ತಿಲ್ಲಿ ಕೊಚ್ಕೊತಿಲ್ಲ ಅಂದೆ, ನೀ ಬರಂಗಿಲ್ಲ. ಮತ್ತೆ ಓಕೆ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅವರು ಜಾಯ್ನ್ ಆಗೋರು ಜಾಯ್ನ್ ಆಗ್ತಾರೆ. ಇವತ್ತಿನ ವಿಷಯನ ತಗೊಳ್ಳೋಣ. ಮತ್ತೆ ನಿನ್ನೆ ಮಾಡಿರುವಂತಹ ವಿಷಯದ ಬಗ್ಗೆ, ಅಂದ್ರೆ ಮನಸ್ಸಿನ ಭಾರ ಇಳಿಯುವಂತದ್ದು. ಅದು ನೀವು ನಿನ್ನೆ ಎಲ್ಲ ಮೆಡಿಟೇಷನ್ ಮಾಡಿದೀರಾ, ಅದ್ರದ್ದು ಅನುಭವ ಸಹಿತ ನಿಮಗೆ ಆಗಿದೆ ಅಂತ ಹೇಳಿದ್ರಿ. ಓಕೆನಾ? ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ನಾವು ಬಿಡುಗಡೆ ಮಾಡುವಂತದ್ದು. ಹಾಗಂದ್ರೆ ಏನು? ಎಮೋಷನಲ್ ರಿಲೀಸ್. ಹಾಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ತುಂಬಾನೇ ಆಳವಾದ ನೋವನ್ನ ಅನುಭವಿಸಿರ್ತೀವಿ. ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಆ ಆ ವಿಷಯನ ನಾವು ಹೇಗೆ ರಿಲೀಸ್ ಮಾಡೋದು, ಅದನ್ನ ನಾವು ಹೇಗೆ ಗುರ್ತು ಮಾಡ್ಕೊಳ್ಳೋದು. ನಾವು ಚಿಕ್ಕ ವಯಸ್ಸಿನಿಂದ ಏನ್ ಮಾಡಿರ್ತೀವಿ, ತುಂಬಾನೇ ನೋವುಗಳನ್ನ ನಾವು ನಮ್ಮ ಮನಸ್ಸಲ್ಲಿ, ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಕಾರ್ಡ್ ಮಾಡಿರುತ್ತೆ. ಇವತ್ತು ಯಾವುದೇ ಒಂದು ವಿಚಾರವಾಗಿ ನಾವು ನೋವು ಪಡ್ತಾ ಇದೀವಿ, ಇವತ್ತು ನಮಗೆ ಜೀವನದಲ್ಲಿ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಹಳೆಯ ನೆಗೆಟಿವ್ ಎನರ್ಜಿ. ಅದು ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ. ಅದು ಹೇಗೆ ಗೊತ್ತಾಗಲ್ಲ, ಯಾಕೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾವು ಯಾರು ಥಿಂಕ್ ಮಾಡೋದಿಲ್ಲ. ಓಕೆನಾ? ಅಥವಾ ಹಳೆಯ ಘಟನೆಗಳು, ನಮ್ಮಲ್ಲಿರುವಂತಹ ಹಳೆಯ ಘಟನೆಗಳು, ಅದ್ರ ಬಗ್ಗೆನೂ ತುಂಬಾನೇ ನಾವು ಏನ್ ಮಾಡಿರ್ತೀವಿ, ಆಳವಾಗಿ ಮನ್ಸಿ ತಗೊಂಡಿರ್ತೀವಿ. ಈಗ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಾವ್ ಏನ್ ಮಾಡಿರ್ತೀವಿ, ನಮ್ಮ ಸುತ್ತಮುತ್ತ ಜನ ಇರುವಂತವ್ರು ಅಥವಾ ನಮ್ಗೆ ನಮ್ಮ ರಿಲೇಟಿವ್ನೇ ಏನ್ ಮಾಡಿರ್ತಾರ, ನಮಗೆ ಒಂದ್ ಏನೋ ನೋವು ಕೊಟ್ಟಿರ್ತಾರೆ ಮನೇಲಿ. ಓಕೆನಾ? ತಂದೆ ತಾಯಿ ಆಗಿರ್ಬೋದು, ತಂದೆ ತಾಯಿ ಹೊಡೆದಿರ್ತಾರೆ, ಅಥವಾ ಅಜ್ಜ ಅಜ್ಜಿ ಏನೋ ಬೈದಿರ್ತಾರೆ. ಅದನ್ನ ನಾವು ಚಿಕ್ಕ ವಯಸ್ಸಿನಿಂದಾನು ಸಹಿತ ನಾವು ಅದನ್ನ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತೀವಿ. ಅದು ಹೇಗೆ ಕ್ಯಾರಿ ಮಾಡ್ಕೊಂಡ್ ಬಂದಿರ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದನ್ನ ಅದು ರೆಕಾರ್ಡ್ ಮಾಡಿರುತ್ತೆ. ಓಕೆನಾ? ಅದನ್ನ ರೆಕಾರ್ಡ್ ಮಾಡಿದಾಗ ಅದು ನಮಗೆ ಸಾಧಾರಣವಾಗಿ ಅದು ಹೋಗೋದಿಲ್ಲ. ನಾವ್ ಏನೇ ಮಾಡಿದ್ರು ಅದು ಹೋಗೋದಿಲ್ಲ. ಈಗ ನಮ್ಮ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ನಾವು ಅನುಭವಿಸ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಚಿಕ್ಕರಿದ್ದಾಗಿಂದಾನು ಸಹಿತ ನಮ್ಮ ಮನೆಯಲ್ಲಿ ನಡೆದಂತಹ ವಿಚಾರಗಳಲ್ಲಿ ನಾವು ಅದರ ಹಣದ ವಿಚಾರವಾಗಿ ಏನ್ ಮಾಡಿರ್ತೀವಿ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಮನೇಲಿದ್ದಾಗ ಏನ್ ಮಾಡ್ತಾ ಇರ್ತೀವಿ, ಯಾರೊಬ್ರು ಬಂದ್ರು ಅಂದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. ಅದೇನೋ ಹೊಲದಲ್ಲಿ ಬೆಳೆಯುತ್ತಾ ಅಥವಾ ಮರದಲ್ಲಿ ಬೆಳೆಯುತ್ತಾ, ದುಡ್ಡು ಮರದಲ್ಲಿ ಬೆಳೆಯುತ್ತಾ ಅಂತ ಕೇಳ್ತಾರೆ. ಹೌದಾ? ನನ್ನ ಹತ್ರ ಇವಾಗ ನಿಮ್ಮ ಹತ್ರಗೆ ಎಷ್ಟು ಹಣ ಇದ್ರೂ ಸಹಿತ ನೀವೇನ್ ಮಾಡಿರ್ತೀರಾ, ಅದನ್ನ ಇಲ್ಲ ಅಂತಾನೆ ನೀವ್ ಹೇಳ್ತಿರ್ತೀರ. ಓಕೆನಾ? ಈಗ ರಿಲೇಶನ್ಶಿಪ್ ವಿಚಾರವಾಗಿ ನಿಮ್ಮ ತಂದೆ ತಾಯಿ ಚೆನ್ನಾಗೆ ನೋಡ್ಕೊಂಡಿರ್ತಾರ, ಆದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ನೀವೇನ್ ಮಾಡಿರ್ತೀರ, ಅವರು ನಿಮಗೆ ಬೈದಿದ್ದಾರೆ ಅಂತ ಹೇಳಿ ಅದನ್ನ ಮನಸ್ಸಿನ ಆಳವಾಗಿ ನೀವು ತಗೊಂಡು ಹೋಗಿರ್ತೀರ. ಆ ನೋವು ಏನಾಗಿರುತ್ತೆ, ಒಂದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಉಳಿದಿರುತ್ತೆ. ಓಕೆನಾ? ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿದಿರುವಂತಹ ನೋವು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಅಲ್ಲಿ ನಿಮಗೆ ಏನಾಗುತ್ತೆ, ಅದೇ ನಿಮ್ಮ ಜೀವನದಲ್ಲಿ ಅಡೆತಡೆ ಆಗುತ್ತೆ. ಆ ಅಡೆತಡೆಗಳನ್ನ ಹೇಗೆ ಹೊರ ಹಾಕ್ಬೇಕು, ಇವುಗಳನ್ನ ಹೇಗೆ ಹೊರ ಹಾಕಿ ನಾವು ಮುಂದೆ ಸಾಗ್ಬೇಕು. 2ನೇ ದಿನವೂ ಸಹಿತ ನಮಗೆ ಇದು
ಪೂರ್ತಿಯಾಗಿ ಈ ಬಿಡುಗಡೆ ಅಂದ್ರೆ ಭಾವನಾತ್ಮಕ ಬಿಡುಗಡೆ, ಎಮೋಷನಲ್ ರಿಲೀಸ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದನ್ನ ನಾವು ಹೇಗೆ ಅದನ್ನ ಕ್ಯಾರಿ ಮಾಡ್ಕೊಂಡ್ ಬರ್ತಿದವಪ್ಪ ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಏನ್ ಹೇಳ್ಬಹುದಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಮಡಿಕೆ ಇತ್ತು ಅಂತ ಇಟ್ಕೊಳ್ಳಿ. ಆ ಮಡಿಕೆಯಲ್ಲಿ ಒಂದು ಗಂಗಾ ಜಲವನ್ನ ಹಾಕಿ ಇಟ್ಟಿರ್ತೀವಿ. ಆಲ್ರೆಡಿ ಅದ್ರೊಳಗೆ ಮಣ್ಣು ನೀರು ಇರುತ್ತೆ, ಅಂದ್ರೆ ಮಳೆ ನೀರು ಅಂತ ಇರುತ್ತಲ್ವಾ. ಆ ಮಳೆ ನೀರಿಗೆ ಗಂಗಾ ಜಲವನ್ನ ಹಾಕಿದ್ರು ಸಹಿತ ಯಾವ ರೀತಿ ಇರುತ್ತೆ ನಮಗೆ? ಅದು ಸ್ವಚ್ಛ ಆಗಲ್ಲ, ನೀರು ಗಂಗಾ ಜಲ ಆಗೋದಿಲ್ಲ. ಅದೇನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಮತ್ತು ಕೆಸರು ನೀರೇ ಆಗಿರುತ್ತೆ. ಹಾಗೆ ನಮ್ ಮನ್ಸು ಅಷ್ಟೇ, ನಮ್ ಸಬ್ ಕಾನ್ಶಿಯಸ್ ಮೈಂಡು ಅಷ್ಟೇ. ಅಲ್ಲಿ ಒಳಗೆ ಒಂದು ಆಳವಾದ ನೋವನ್ನ ತುಂಬಿಕೊಂಡಿರುತ್ತೆ. ಅದು ತುಂಬಿಕೊಂಡಾಗ ನೀವು ಎಷ್ಟೇ ಹೊಸ ವಿಚಾರಗಳನ್ನ ಹಾಕಿದ್ರು ಸಹಿತ ಅದು ತಗೊಂಡ್ರು ಸಹಿತ ಅದು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸುಮ್ನೆ ಕೂತಾಗ ಏನೋ ಒಂದ್ ಬೇಜಾರಾಗಿರುತ್ತೆ, ಕಾರಣನೇ ಇರಲ್ಲ, ಬೇಜಾರಾಗಿರುತ್ತೆ, ಒಂದು ನೋವಾಗಿರುತ್ತೆ. ಅಥವಾ ಆ ಹಳೆ ನೋವುಗಳಿಂದ ನಮಗಿನ್ನು ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಬೆನ್ನು ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನುಭವಿಸ್ತೀವಿ, ಆಮೇಲೆ ಕುತ್ತಿಗೆ ನೋವು ಅನುಭವಿಸ್ತಾ ಇರ್ತೀವಿ, ಅಥವಾ ಹೊಟ್ಟೆ ನೋವು ಅನುಭವಿಸ್ತಾ ಇರ್ತೀವಿ. ಇನ್ನು ರಿಲೇಶನ್ಶಿಪ್ ಅನ್ನು ಸಹಿತ ಅಲ್ಲಿ ತಾಯಿಗೆ ನಾವು ಹೆಚ್ಚು ನೋವು ಕೊಟ್ಟಿರ್ತೀವಿ. ಅವ್ರು ಏನೋ ಕೆಲಸ ಹೇಳಿರ್ತಾರ, ಆ ಕೆಲಸಗಳು ಮಾಡದೇ ಇದ್ದಾಗ ನಾವು ಅವ್ರಿಗೆ ತಿರುಗಿ ಉತ್ತರ ಹೇಳಿದಾಗ ಅವರು ನಮ್ಮ ಮಕ್ಳು ಹೀಗಲ್ಲ ಅಂತ ಹೇಳಿ ಅವ್ರು ನಿಮ್ಗೆ ಏನೋ ಅಂದಿರ್ತಾರೆ. ಅದರಿಂದ ನೀವು ಅಲ್ಲಿ ತಾಯಿಗೆ ನೋವು ಮಾಡಿರ್ತೀರ, ತಂದೆಗೂ ಸಹಿತ ಇದೇ ತರನೇ ನೋವು ಮಾಡಿರ್ತೀರ. ಇವೆಲ್ಲ ಬ್ಲಾಕೇಜ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂತಹ ಎಷ್ಟೋ ಒಳ್ಳೆತನಗಳನ್ನ ಅಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಆಗ ನಿಮಗೆ ಇವಾಗ ಬೆಳೆದು ಎಷ್ಟೋ ದೊಡ್ಡವರಾಗಿ ನೀವು ಜೀವನ ಮಾಡ್ತೀರಿ, ಬಟ್ ನಿಮ್ಮ ಎಲ್ಲಾ ಕೆಲ ಅಡೆತಡೆಗಳಿಂದ ಹಿಂದೆ ಉಳಿತೀರ. ಅದಕ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನೀವು ಮಾಡಿಕೊಂಡಂತಹ ನೋವು, ನಿಮ್ಮ ಭಾವನೆಯಲ್ಲಿ ಹಿಡಿದಿಟ್ಟುಕೊಂಡಂತಹ ರಿಲೀಸ್ ಮಾಡದೇ ಇರುವಂತಹ ನೋವನ್ನು, ಆ ನೋವುಗಳು ಇವತ್ತು ನಿಮಗೆ ಒಂದು ಅಡೆತಡೆಯಾಗಿ ನಿಮ್ಮ ಜೀವನಕ್ಕೆ ರೂಪಿತವಾಗಿದೆ. ಓಕೆನಾ? ಅದು ನಿಮ್ಮ ಜೀವನದಲ್ಲಿ ಅದು ರಿಲೀಸ್ ಆಗದೆ ನೀವು ಯಾವುದೇ ತರಹದ ಸಹಿತ ಕೆಲಸಗಳನ್ನು ಸಹಿತ ಇಲ್ಲಿ ಮಾಡಕ್ಕಾಗಲ್ಲ. ಓಕೆನಾ? ಇನ್ನು ಒಂದ್ ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನದಲ್ಲಿ ಅಂದ್ರೆ ನಿಮಗೆ ಹಾಗಾಗಿ ನಿಮಗೊಂದು ಪೆನ್ನು ಮತ್ತೆ ಹಾಳೆಗೆ ಬರೆಯೋಕೆ ಹೇಳಿದ್ದೆ. ನಿಮ್ದು ಹಳೆ ಯಾವ್ದೇ ಆಗಿರ್ಲಿ, ಇವಾಗ ನಡೀತಾ ಇರೋದಾಗಿರ್ಬೋದು, ಹಿಂದೆ ಏನೋ ಆಗಿರ್ಬೋದು, ನಿಮ್ಮಲ್ಲಿ ಯಾವುದೇ ಒಂದು ನೋವಿತ್ತು ಅಂದ್ರೆ ಅದನ್ನ ಒಂದು ಹಾಳೆಲಿ ಬರೆದು ಅದನ್ನ ಸುಡ್ಬೇಕು ಅಂತ ಹೇಳಿದೆ. ಓಕೆನಾ? ಅದು ಸಹಿತ ಒಂದು ನಿಮ್ಮಲ್ಲಿರುವಂತಹ ಭಾವನಾತ್ಮಕ ನೋವು, ನಿಮ್ಮ ಮನಸ್ಸಲ್ಲಿರುವಂತಹ ನೋವು, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಇರುವಂತಹ ನೋವನ್ನ ಹೊರ ಹಾಕುತ್ತೆ ಅಂತಾನು ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಇದು ಒಂದು ನಿಮ್ಮ ಟೆಕ್ನಿಕ್. ಈಗ ಅದನ್ನ ಒಂದು ಹೊರ ಹಾಕೋದಕ್ಕೆ ಇದು ಒಂದು ಟೆಕ್ನಿಕ್. ಓಕೆನಾ? ಇನ್ನೂ ಒಂದು ಟೆಕ್ನಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಬೇರೆಯವರಿಗೆ ಕೃತಜ್ಞತೆ ಹೇಳೋದ್ರಿಂದ. ಇವಾಗ ಉದಾಹರಣೆ ತಗೊಳ್ಳೋಣ. ಓಕೆನಾ? ಈಗ ಮನೇಲಿ ಒಬ್ಬ ಸೊಸೆ, ಅತ್ತೆ ತುಂಬಾನೇ ಮೊದ್ಲೆಲ್ಲ ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಏನಾಗ್ತಾ ಹೋಗ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಬ್ರು ಮಧ್ಯೆ ಒಂದು ಮನಸ್ತಾಪ ಬರುತ್ತೆ. ಅವರಿಬ್ರು ಮಧ್ಯೆ ಒಂದು ಮನಸ್ತಾಪ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗೋದಿಲ್ಲ. ಇದೇನು ಅಂದ್ರೆ ಅವ್ರು ಅದ್ ಹೇಗ್ ಉಳಿಸ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ, ಅವ್ರ ಮುಖ ನೋಡಿದ್ರೆ ಇವರಿಗೆ ಏನೋ ಒಂಥರ ಇರಿಟೇಟ್ ಆಗುತ್ತೆ. ಅದು ಇನ್ನೂ ಹೆಚ್ಚಿಗೆ ಆಗುತ್ತಾ ಹೊರತು ಕಡಿಮೆ ಆಗೋದಿಲ್ಲ. ಅದೇನ್ ಮೂಡ್ ಬಂದಿದೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಅರ್ಥ ಆಗಿರುತ್ತೆ. ಇವ್ರು ನನ್ನವ್ರಲ್ಲ, ಓಕೆನಾ? ಇವ್ರು ನನ್ನವ್ರಲ್ಲ ಅನ್ನೋದು ನೀವು ಆಲ್ರೆಡಿ ಅದಕ್ಕೆ ಕೊಟ್ಬಿಟ್ಟಿದೀರ. ನೀವು ಅದನ್ನ ಒಳ್ಳೆ ರೀತಿಯಿಂದ ಹೇಳಿ ಆ ಕಡೆಯಿಂದ ನೀವು ಆ ಪ್ರೀತಿ ಪಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಭಾವನೆ ಏನಾಗ್ಬೇಕು ಅಂತ ಹೇಳಿದ್ರೆ, ಒಂದು ಪ್ರೀತಿಯಾಗಿ ಬದಲಾವಣೆ ಆಗ್ಬೇಕು. ನೀವು ತೋರಿಸುವಂತಹ ಪ್ರೀತಿ ಏನಾಗಿರ್ಬೇಕಪ್ಪ ಅವರಿಗೆ ಅಂತ ಹೇಳಿದ್ರೆ, ಅವರಲ್ಲಿರುವಂತಹ ಎಲ್ಲಾ ಕೆಟ್ಟ ಭಾವನೆಗಳು, ನಿಮ್ಮ ಮೇಲೆ ತೋರಿಸುವಂತಹ ನೆಗೆಟಿವ್ನ ಎಲ್ಲದೂ ಸಹಿತ ರಿಲೀಸ್ ಆಗುವಂತಹ ಕೃತಜ್ಞತಾ ಭಾವ ಆಗಿರ್ಬೋದು, ಅಥವಾ ಮತ್ತೊಂದು ವಿಚಾರದಲ್ಲಿ ಅವರಿಗೆ ನೀವು ಮಾಡುವಂತಹ ಸಹಾಯ ಆಗಿರ್ಬೋದು, ಅಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಆ ವರ್ಕ್ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೈಂಡಿಗೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಾಗುತ್ತೆ, ಓ ಇದು ನನ್ನ ಕೆಲಸ,
ಇವರು ನನ್ನವರು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀರ, ಹೌದಾ? ಅದನ್ನ ಏನಕ್ಕೆ ಅನುಭವಿಸ್ತಾ ಇರ್ತೀರಪ್ಪ ಅಂತ ಹೇಳಿದ್ರೆ ನಿಮ್ಮದೊಂದು ಕರ್ಮ ಅನ್ನೋದಿರುತ್ತೆ, ಓಕೆನಾ? ಆ ಕರ್ಮ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಹಳೆಯದು ಬ್ಲಾಕೇಜ್ ಅನ್ನ ನೀವು ತುಂಬ್ಕೊಂಡ್ ಬಂದಿರ್ತೀರ. ಇವತ್ ನೀವು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೇನ್ ಪಾಯಿಂಟ್ ಇದು, ಓಕೆನಾ? ಇವಾಗ ನೀವು ಈಗ ನಮ್ಮ ಹತ್ರ ಯಾರೋ ಬಂದ್ರು ಹಣ ಕೊಟ್ರು ನಮಗೆ, ಅವ್ರು ಏನಂತಾರೆ, ಮತ್ತೆ ಬರಪ್ಪ ಇಸ್ಕೊಂಡು ಹೋಗು ಅಂತ ನೀವೇ ಹೇಳಿರ್ತಾರೆ. ನಿಮ್ಮ ಥಾಟ್ಸ್ ನೀವ್ ಹೇಳಿದ್ರು, ಬರ್ತಾರೆ ಮತ್ತೆ ಇಸ್ಕೋತಾರೆ ಮತ್ತೆ ಹೋಗ್ತಾರೆ. ಆದ್ರೆ ನಿಮ್ ಹತ್ರ ಇರೋ ಹಣ ಏನಾಗಿರುತ್ತೆ ಅದು ನಿಮ್ ಕೈಯಾಗ ಇರ್ಬೇಕು. ಇದು ಓಕೆನಪ್ಪ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ನೀವು ಅವ್ರಿಗೆ ಹೇಳಿದ್ರಿ ಅಂದ್ರೆ ಅವ್ರು ಮತ್ತೆ ನಿಮ್ ಹತ್ರ ಬರೋದಿಲ್ಲ, ಆ ಹಣ ನಿಮ್ ಹತ್ರನೇ ಉಳಿಯುತ್ತೆ. ಆಗ ನಿಮ್ಮ ಸಬ್ ಕಾನ್ಶಿಯಸ್ ಗೊತ್ತಾಗಿರುತ್ತೆ, ಇದು ನನ್ನ ಹಣ, ಇದು ನನ್ನ ಹತ್ರನೇ ಇರ್ಬೇಕು. ಇಲ್ಲಾಂದ್ರೆ ನೀವೇನ್ ಮಾಡಿರ್ತೀರ, ಬಂದವ್ರಿಗೆಲ್ಲರಿಗೂ ಓಕೆನಪ್ಪ ಇದು ನಿಮ್ಮ ಹಣ, ನಿನಗೆ ಸೇರಿದ್ದು ಅನ್ನೋದು ನೀವೊಂದು ಮೈಂಡಿಗೆ ಕೊಟ್ಟಿರ್ತೀರ, ಯೋಚನೆನ ಕೊಟ್ಟಿರ್ತೀರ. ಅದನ್ನೆಲ್ಲ ಆ ಬ್ಲಾಕೇಜ್ ನೆಲ್ಲ ಹೊರ ತೆಗಿಬೇಕು ಅಂತ ಹೇಳಿದ್ರೆ ನೀವು ಮಾಡುವಂತದ್ದು ಒಂದು ಪಾಸಿಟಿವ್ ಆಗಿರ್ಬೇಕು. ನೀವ್ ಏನೇ ಯಾರೋ ಬಂದು ನಿಮಗೆ ಹಣ ಕೊಟ್ರು ಅಂದ್ರೆ ಥ್ಯಾಂಕ್ ಯು ಹೇಳಿ, ಯಾರೋ ಬಂದು ನಿಮಗೆ ಪ್ರೀತಿಯಿಂದ ಮಾತಾಡಿದ್ರು ಅಂದ್ರೆ ಥ್ಯಾಂಕ್ ಯು ಹೇಳಿ. ನೀವು ತಿರುಗಿಸಿ ಉತ್ತರ ಕೊಡೋದಕ್ಕೆ ಅಂತ ಓಕೆನಪ್ಪ ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಓಕೆನೆ? ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನು ಸಹಿತ 50% ನೀವು ಅಲ್ಲೇ ಹಾಕಿ ಬಂದಿರ್ತಾರ, ಅಂದ್ರೆ ಅಲ್ಲೇ ಕ್ಲಿಯರ್ ಮಾಡಿರ್ತಾರ. ಇನ್ನು 50% ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ನೀವು ಪಟ್ಟಿರುವಂತಹ ಶ್ರಮಕ್ಕೆ ನಿಮಗೆ ಏನ್ ಸಿಗ್ಬೇಕಾಗಿದೆಯೋ ಅದನ್ನ ಯೂನಿವರ್ಸ್ ಕೊಟ್ಟೆ ಕೊಡ್ತಾರೆ, ಓಕೆನಾ? ಯಾವ್ದೇ ಒಂದು ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ಆಗಂತ ಅದೊಂದೇ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ರಿಲೇಶನ್ಶಿಪ್ ಸಹಿತ ಅಷ್ಟೇ ಮುಖ್ಯ, ಓಕೆನಾ? ನಮ್ಮ ಮನಸ್ಸು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಏನನ್ನ ಕೊಡ್ತೀವೋ, ನಾವು ಏನನ್ನ ನೀಡ್ತೀವೋ ಅದಕ್ಕೆ ಅದನ್ನ ಮಾತ್ರ ಅದು ತಗೊಳುತ್ತೆ. ಪಾಸಿಟಿವ್ ತಗೊಂಡ್ರಿ ಅಂದ್ರೆ ಪಾಸಿಟಿವ್ ಆಗಿ ಇರುತ್ತೆ, ನೀವು ನೆಗೆಟಿವ್ ಕೊಟ್ರಿ ಅಂದ್ರೆ ನೆಗೆಟಿವ್ ಆಗಿರುತ್ತೆ. ಇವತ್ತಿನ ಟೈಮಲ್ಲಿ ಪಾಸಿಟಿವ್ ಆಗಿಂತ ಹೆಚ್ಚಿಗೆ ಒಂದು ನೆಗೆಟಿವ್ ನ ಜಾಸ್ತಿಯಾಗಿ ಅದು ಅಟ್ರಾಕ್ಟ್ ಮಾಡುತ್ತೆ, ಓಕೆನಾ? ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಜಾಸ್ತಿ ನೆಗೆಟಿವ್ ಏನಿದೆಯೋ ಅದನ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಯಾರಾದ್ರೂ ಅಷ್ಟೇ ಅಲ್ವಾ, ನೀನ್ ಒಳ್ಳೇನಪ್ಪ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ, ಸುಮ್ನಿರ್ರಿ ಅಂತ ಹೇಳ್ತಾರೆ. ಅದೇ ನೀ ಕೆಟ್ಟವನ್ ಅಂತ ಹೇಳಿದ್ರೆ ಬೇಗ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಇದೇ ತರಾನೇ ಎಲ್ಲಾನು, ಈಗ ಕೆಟ್ಟದ್ದಿದೆ ಅಂದ್ರೆ ಒಳ್ಳೇದು ಇದೆ ಅಲ್ವಾ, ದೇವ್ರು ಇದ್ದಾನೆ ಅಂದ್ಮೇಲೆ ದೆವ್ವನ್ ಇದೆ ಅಲ್ವಾ, ಹಾಗೆ ನಮ್ ಮೈಂಡು ಸಹಿತ ಅದೇ ತರಾನೇ ನಮ್ಮನ್ನ ಒಳ ಹಾಕೊಂತ, ಅಂದ್ರೆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಹೇಗಪ್ಪ ಅಂದ್ರೆ ರೆಕಾರ್ಡ್ ಮಾಡುತ್ತೆ ನಮ್ಮ ಪ್ರತಿದಿನ ನಡೀತಾ ಇರುವಂತಹ ಕೆಲಸಗಳನ್ನ ಅದು ಅಬ್ಸರ್ವ್ ಮಾಡುತ್ತೆ. ಇವಾಗ ರಾತ್ರಿ ಮಲಗಿದ್ದಾಗ ನೀವು ಮಲಗಿರ್ತೀರ, ಓಕೆನಾ? ನೀವು ಮಲಗಿರ್ತೀರ, ನಿಮ್ಮ ಆತ್ಮ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದ್ ಎಲ್ಲೆಲ್ಲಿ ನೀವು ತಿರುಗಾಡ್ ಬಂದಿದ್ದೀರಾ ಅಲ್ಲೆಲ್ಲಾನು ಹೋಗಿ ಬಂದಿರುತ್ತೆ. ನೀವು ಇನ್ನೂ ಒಂದ್ ಮಾಡಿರ್ತೀರ, ಸಬ್ ಕಾನ್ಶಿಯಸ್ ಮೈಂಡ್ ರಾತ್ರಿ ಮಲಗಿದ್ದಾಗ ಕನಸುಗಳನ್ನ ಕಾಣ್ತೀರ, ಓಕೆ? ಒಬ್ರಿಗೆ ಹಾವು ಕಾಣುತ್ತೆ, ಒಬ್ರಿಗೆ ಯಾವ್ದೋ ಒಂದ್ ವಿಚಾರ ಕಾಣುತ್ತೆ, ಅಥವಾ ನೀವೆಲ್ಲೋ ಹೋಗಿ ಬಂದಿರ್ತ ಆ ಹಳೆಯ ಜಾಗಗಳು ಕಾಣ್ತವೆ. ಅದೆಲ್ಲ ಏನ್ ಕಾಣ್ತಾ ಇರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ಅದು ಯಾಕೆ ಕಾಣುತ್ತೆ ಅನ್ನೋದು ಸಹಿತ ರೀಸನ್ ಇದೆ. ಒಂದು ಹಾವು ಕಾಣ್ತು ಅಂದ್ರು ಸಹಿತ ಅದಕ್ಕೆ ಒಂದು ರೀಸನ್ ಇದೆ, ಓಕೆನಾ? ಒಂದು ಮನೆ ಕಾಣ್ತು ಅಂತ ಹೇಳಿದ್ರು ಸಹಿತ ಅದಕ್ಕೆ ಒಂದು ರೀಸನ್ ಇದೆ. ಇವತ್ತು ನಾವು ಏನೇ ನೋವು ಅನುಭವಿಸ್ತಾ ಇರ್ಬೋದು, ಯಾವುದೇ ಕಷ್ಟಗಳನ್ನ ನಾವು ನೋಡ್ತಾ ಇರ್ಬೋದು, ಅದಕ್ಕೆ ನಾವು ಪೂರ್ತಿಯಾಗಿ ನಾವೇ ಕಾರಣರಾಗಿರ್ತೀವಿ. ಅದನ್ನ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ನೆಗೆಟಿವ್ ನ ಹೊರ ಹಾಕ್ಬೇಕು, ನಮ್ಮಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನ ಹೊರಗೆ ಹಾಕ್ಬೇಕು. ಈಗ ಹೇಗಪ್ಪ ಅಂತ ಹೇಳಿದ್ರೆ ನಿಮ್ ಮನ್ಸಿನಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ತುಂಬಾನೇ ನೋವಿರುತ್ತೆ, ಈಗ ಎಲ್ಲರ ಎದುರಿಗೂ ನಗ್ತಾ ಇರ್ತೀರ, ಓಕೆನಾ? ಈಗ ಯಾರೋ ಬಂದ್ರು, ಫ್ರೆಂಡ್ ಬಂದ್ರು ಅಂತ ಹೇಳಿದ್ರೆ ಪೂರ್ತಿಯಾಗಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಖುಷಿಯಾಗಿ ಇರ್ತೀರ. ಅವ್ರ ಆ ಕಡೆ ಹೋದ ತಕ್ಷಣ ಏನಾಗುತ್ತೆ, ಮತ್ತೆ ನಿಮ್ ಮುಖದಲ್ಲಿ ನೋವೇ ಕಾಣುತ್ತೆ. ಅದು ನಿಮ್ಗೆ ಯಾಕೆ ಅಂತ ಗೊತ್ತಿರಲ್ಲ, ನಿಮಗೆ ಅದ್ ಕಾರಣನೇ ಇರಲ್ಲ, ಯಾವುದೇ ರೀತಿಯಾದ ಕಾರಣನೇ ಇರಲ್ಲ. ಅಲ್ಲೆಲ್ಲೋ ನಿಮಗೆ ನೋವು ಅನಿಸ್ತಾ ಇರುತ್ತೆ, ನನ್ನಲ್ಲಿ ಏನೋ ಒಂದು ಕೊರತೆ ಇದೆ, ಯಾಕಾಗ್ತಾ ಇದೆ. ನಿಮ್ದೆಲ್ಲ ಕೆಲ್ಸಗಳನ್ನು ನಡೀತಾ ಇರುತ್ತೆ, ಆದ್ರೂ ಸಹಿತ ನೀವು ನನ್ಗೆ ಏನು ಇಲ್ಲ, ನನ್ಗೆ ಯಾಕೋ ತೊಂದರೆ ಆಗ್ತಾ ಇದೆ. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ಬ್ಲಾಕೇಜ್,
ನಿಮ್ಮ ಮನಸ್ಸಲ್ಲಿರುವಂತಹ ಬ್ಲಾಕೇಜ್ ಏನಿದೆ ಅದು ರಿಮೂವ್ ಆಗಿಲ್ಲ. ಆ ರಿಮೂವ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಪಾಸಿಟಿವ್ ಎನರ್ಜಿನ ಪಡ್ಕೋಬೇಕು. ಓಕೆನಾ? ಈಗ ನಾವು ಪಾಸಿಟಿವ್ ಎನರ್ಜಿನ ಹೇಗ್ ಪಡ್ಕೋಬೇಕು, ಯಾವ ರೀತಿ ನಾವು ಇರ್ಬೇಕು ಅನ್ನೋದಕ್ಕೆ ನಿನ್ನೆ ನಾನು ನಿಮಗೆ ಒಂದು ರೆಮಿಡಿ ಹೇಳಿದ್ದೆ ಅಲ್ವಾ? ಇವತ್ತು ಸಹಿತ ನಾನು ಅದೇ ರೆಮಿಡಿನೇ ಹೇಳ್ತೀನಿ. ನಮ್ಮಲ್ಲಿರುವಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿಂದನೂ ಸಹಿತ ನಿಮ್ಗೆ ನೆನಪಿದ್ದೇ ಇರುತ್ತೆ. ಕಣ್ಮುಚ್ಚಿದ್ರೆ ಈಗ ಯಾವ್ದೋ ಒಂದ್ ಜಾಗಕ್ಕೆ ಹೋಗಿರ್ತೀವಲ್ವಾ, ಹೋಗಿ ನಾನು ಇಲ್ಲಿ ಬಂದಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ನಿಮ್ ಸಬ್ಕಾನ್ಶಿಯಸ್ ಗೊತ್ತು, ನಿಮ್ಮ ಆತ್ಮಕ್ಕೆ ಗೊತ್ತು. ಯಾಕೆಂದ್ರೆ ಈ ಜನ್ಮದಲ್ಲಿ ನಿಮಗೆ ಅದು ಕಾಣದೇ ಇರ್ಬೋದು, ಹಿಂದೆ ಒಂದು ಜನ್ಮ ಇದೆ ನಮ್ದು. ಆ ಜನ್ಮದ ಒಂದು ನೆನಪು ನಮಗೆ ಕಾಡುತ್ತೆ. ಈಗ ಯಾವ್ದೋ ಒಬ್ಬ ವ್ಯಕ್ತಿ ನಮಗೆ ಪರಿಚಯ ಆಗಿದ್ದಾರೆ ಅಂದ್ರೆ ಅದು ಹಾಗೆ ಸುಮ್ನೆ ಯಾರು ಪರಿಚಯ ಆಗೋದಿಲ್ಲ. ಓಕೆನಾ? ನಮ್ಮ ಸೋಲ್ ಜರ್ನಿ ಇರುತ್ತೆ. ಹೌದು, ಯಾವ್ದೋ ಒಂದು ಜನ್ಮದಲ್ಲಿ ನಮಗೆ ಸಿಕ್ಕಿರ್ತಾರೆ, ಫ್ರೆಂಡ್ ಆಗಿರ್ತಾರೆ, ಅಥವಾ ಅಕ್ಕ ಆಗಿರ್ತಾರೆ, ತಂಗಿ ಆಗಿರ್ತಾರೆ, ತಮ್ಮ ಆಗಿರ್ತಾರೆ. ಇವತ್ತು ಅವ್ರು ನಮಗೆ ಪರಿಚಯ ಆಗಿ ನಾವು ತುಂಬಾನೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ನಮಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ನೆನಪು ಇರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ಸ್ಟೋರೇಜ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ನಮ್ಮ ದೇಹ ಮಾತ್ರ ಇವಾಗ ಇರೋದು. ಈ ದೇಹ ಹೋಯ್ತು ಅಂದ್ರೆ ನಮ್ಮ ಆತ್ಮ ನಮ್ಮ ಜೊತೆ ಇರುತ್ತೆ. ಬೇರೆ ಇವಾಗ ದೇಹ ಹೋಯ್ತು ಅಂದ್ರೆ ಮತ್ತೆ ನಮ್ಮ ಆತ್ಮ ಮತ್ತೊಂದು ದೇಹವನ್ನ ಹುಡ್ಕೊಳ್ಳುತ್ತೆ. ಇಲ್ಲಿ ಮುಗಿದಂಥದ್ದು ನೆಕ್ಸ್ಟ್ ಮತ್ತೆ ಮುಂದಿನ ಜನ್ಮದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಈ ಜನ್ಮದಲ್ಲಿ ನೀವು ಮಾಡಿ ಬಿಟ್ಟಿರೋದನ್ನ ಮುಂದೆ ನೀವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ಆತ್ಮ ಮಾಡುವಂಥದ್ದು. ಈಗ ನೀವು ಏನೇ ಒಂದು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರೆ ಆರೋಗ್ಯದಲ್ಲಿ ಅಂತ ಹೇಳಿದ್ರೆ ಎಲ್ಲಿ ನೀವು ಎಷ್ಟಾದ್ರೂ ನೀವು ತೋರ್ಸಿರಿ, ಡಾಕ್ಟರ್ ಹತ್ರ ತೋರ್ಸಿರ್ತೀರ, ಎಲ್ಲಾ ಕಡೆ ತೋರ್ಸಿರ್ತೀರ, ಬಟ್ ಅದು ಆಗಿನ ಟೈಮಿಗೆ ಮಾತ್ರ ಆರಾಮಾಗಿರುತ್ತೆ. ಓಕೆನಾ? ಆ ಟೈಮಿಗೆ ಆರಾಮಾಗಿರುತ್ತೆ, ಮತ್ತೆ ಅದು ರಿಟರ್ನ್ ಆಗುತ್ತೆ. ಅದು ಆರಾಮ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಕರ್ಮ, ನಿಮ್ಮ ಯಾವುದೋ ಒಂದು ಜನ್ಮದ ಆ ಕರ್ಮನ ನೀವು ಇವಾಗ ಕ್ಯಾರಿ ಮಾಡ್ತಾ ಇರ್ತೀರ. ಇವಾಗ ರಿಲೇಶನ್ಶಿಪ್ ಅಲ್ಲಿ ನೀವು ಸರಿ ಇಲ್ಲ, ನೀವು ನಿಮ್ ಹಸ್ಬೆಂಡು ಚೆನ್ನಾಗಿಲ್ಲ, ಅಥವಾ ನಿಮ್ ಹಸ್ಬೆಂಡು ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಜನ್ಮದಲ್ಲಿ ಅವರಿಗೆ ನೀವು ಉಲ್ಟಾ ಆಗಿರ್ತೀರ. ಆ ಟೈಮಲ್ಲಿ ಇದು ನಿಮಗೆ ಈ ಜನ್ಮದಲ್ಲಿ ಕಾಡುತ್ತೆ. ಅಂದ್ರೆ ಗಂಡ ಹೆಂಡತಿ ಆಗಿರ್ಬೋದು, ತಾಯಿ ಮಗ ಆಗಿರ್ಬೋದು, ತಂದೆ ಮಗ ಆಗಿರ್ಬೋದು, ಯಾರೇ ಆಗಿರ್ಲಿ, ಇವತ್ತು ಆ ನೋವನ್ನ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಕರ್ಮನ ನೀವು ಕ್ಯಾರಿ ಮಾಡ್ತಾ ಇರ್ತೀರ. ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಯಾವುದೋ ಒಂದು ವಿಚಾರನ ಜಾಸ್ತಿ ನಿಮ್ಮಲ್ಲೇ ಅಡಗಿಟ್ಕೊಂಡಾಗ, ಅದು ರಿಲೀಸ್ ಆಗದೆ ಇದ್ದಾಗ ನಿಮ್ಮ ಬಾಡಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಅನಾರೋಗ್ಯವಾಗಿ ಕಾಡುವಂತೆ ಮಾಡುತ್ತೆ. ಓಕೆನಾ? ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದ್ರಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಅಥವಾ ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳ್ಬೋದು. ಮಾತಾಡಿ ಯಾರಾದ್ರೂ. ಏನು ಇಲ್ಲ ಮ್ಯಾಮ್, ಕ್ಲಿಯರ್ ಆಗಿದೆ. ಓಕೆ ಓಕೆ, ಇವಾಗ ಮೆಡಿಟೇಷನ್ ಮಾಡೋಣ. ನಿನ್ನೆ ಹೇಳಿದ್ನಲ್ಲ, ಯಾರ್ಯಾರಾದ್ರೂ ಏನಾದ್ರು ಅಂದ್ರೆ ನಿಮ್ಮ ಒಂದು ರೆಮಿಡಿ ಹೇಳಿದ್ದೆ, ಅದನ್ನ ಬರ್ದು ಸುಟ್ಟು ಏನಾದ್ರು ನಿಮ್ಮ ಫೀಲ್ ಏನಾದ್ರು ಚೇಂಜಸ್ ಅನ್ಸಿದ್ಯಾ? ಆ ಇದು ರೆಮಿಡಿ ಪ್ರಾಬ್ಲಮ್ಸ್ ನ ಬರ್ದು ಸುಟ್ಟಿದ್ದಾಯ್ತು. ಹಾ ಓಕೆ, ಇದು ಇವಾಗ ಸಾಲ್ಟ್ ನಾವು ಧ್ಯಾನ ಮಾಡೋಣ. ವಾಟರ್. ಹಾ ಹೇಳಿ ಮೇಡಮ್. ಓಕೆ, ಇದು ಸಾಲ್ಟ್ ವಾಟರ್ ದಿನ ಮಾಡ್ಕೋಬೋದಾ? ಹಾ ಡೈಲಿ ಮಾಡ್ಬೋದು. ಅದಕ್ಕೆ ಇನ್ನೂ ಒಂದು ಚಿಟಿಕೆ ಅರಿಶಿನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಒಂದು ಚಿಟಿಕೆ ಅರಿಶಿನ ಹಾಕ್ಬೇಕು. ಹಾಕಿದ್ರಿ ಅಂದ್ರೆ ಇನ್ನೂ ನಿಮಗೆ ನಿಮ್ಮ ಎನರ್ಜಿ ಪಾಸಿಟಿವ್ ಇರುತ್ತೆ, ಮತ್ತೆ ನಿಮ್ಮ ಹೆಲ್ತ್ಗೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ? ಹೊರಗೆ ಬಂದಿರ್ತೀರಲ್ಲ, ನಿಮ್ಗೆ ಒಂದು ಎನರ್ಜಿ ಕೊಡುತ್ತೆ. ಸರಿ. ಓಕೆ.
ಥ್ಯಾಂಕ್ ಯು. ಓಕೆ, ಇವಾಗ ಮೆಡಿಟೇಷನ್ ಮಾಡೋಣ. ಹಾ. ಇವತ್ ಮ್ಯೂಸಿಕ್ ಇಲ್ಲ, ನಾನು ಹಾಗೆ ಮೆಡಿಟೇಷನ್ ಮಾಡಿಸ್ತೀನಿ. ನಾನು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ, ನೀವು ಅದನ್ನ ಕೇಳಿಸ್ಕೊತಾ ಧ್ಯಾನ ಮಾಡಿ. ಓಕೆನಾ? ಓಕೆ ಮೇಡಮ್. ಓಕೆ, ನೀವು ಕಂಫರ್ಟಬಲ್ ಆಗುವಂತ ಜಾಗದಲ್ಲಿ ಕೂತ್ಕೊಳ್ಳಿ. ನಿಮ್ ಕಡೆ ಒಂದ್ ಬಾಟ್ಲಿ ನೀರ್ ಇದೆಯಾ? ಬಾಟ್ಲಿ ನೀರ್ ಇಟ್ಕೊಂಡಿದ್ದೀರಾ? ಕಂಪಲ್ಸರಿ ಮೆಡಿಟೇಷನ್ ಕೂರುವಾಗ ನೀರ್ ಇಟ್ಕೊಳ್ಳಿ, ಒಂದ್ ಗ್ಲಾಸ್ ಅಲ್ಲಿ ನೀರ್ ಇಟ್ಕೊಂಡು ಕೂತ್ಕೊಳ್ಳಿ. ಚೇರ್ ಮೇಲೆಲ್ಲ ಕೂಡ್ಬೋದಾ ಮೇಡಮ್? ಹಾ, ಕೂರ್ಬೋದು. ಚೇರ್ ಮೇಲೆ ಕೂರ್ಬೋದು. ಕನ್ನಡಕ ಇದ್ರಂದ್ರೆ ಕನ್ನಡಕ ತೆಗೀರಿ. ಓಕೆ, ಓಕೆ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ನಿಧಾನವಾಗಿ ಉಸಿರನ್ನ ಮೇಲೆ ತಗೊಳ್ಳಿ. ನಿಧಾನವಾಗಿ ನಿಮ್ಮ ಉಸಿರನ್ನ ಬಾಯಿಯಿಂದ ಹೊರಗೆ ಬಿಡಿ. ಇದನ್ನ 5 ಸಾರಿ ಮಾಡಿ. ಓಕೆ, ನಿಮ್ಮ ಇಡೀ ದೇಹವನ್ನ ಸಡಿಲಗೊಳಿಸಿ. ನಿಮ್ಮ ಇಡೀ ದೇಹವನ್ನು ಸಡಿಲಗೊಳಿಸಿ. ಬೆನ್ನು ಮೂಳೆನ ನೇರವಾಗಿರಿ, ಯಾವುದೇ ಒತ್ತಡ ಬೇಡ. ಒಂದು ಸುದೀರ್ಘವಾದ ಆಳವಾದ ಉಸಿರನ್ನ ತೆಗೆದುಕೊಳ್ಳಿ, ಹೋಲ್ಡ್ ಮಾಡಿ, ನಿಧಾನವಾಗಿ ಹೊರಗೆ ಬಿಡಿ. ನಿಧಾನವಾಗಿ ಉಸಿರಿನ ಕಡೆ ಗಮನ ಕೊಡಿ. ಮತ್ತೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಬ್ರಹ್ಮಾಂಡದ ದಿವ್ಯ ಶಕ್ತಿ ನಿಮ್ಮೊಳಗೆ ಪ್ರವೇಶಿಸುತ್ತಿದೆ ಎಂದು ಭಾವಿಸಿ. ಉಸಿರು ಬಿಡುವಾಗ ದೇಹದ ಎಲ್ಲಾ ಆಯಾಸ ಹೊರಹೋಗುತ್ತಿದೆ ಎಂದು ಭಾವಿಸಿ. ಬ್ರಹ್ಮಾಂಡದ ಶಕ್ತಿಯು ಪಿಂಕ್ ಲೈಟ್ ಅಂದ್ರೆ ಪಿಂಕ್ ಎನರ್ಜಿ ಬ್ರಹ್ಮಾಂಡದಿಂದ ನಿಮ್ಮ ಸಹಸ್ರಾರ ಚಕ್ರದಿಂದ ನಿಮ್ಮ ಹಣೆಯ ಭಾಗ, ನಿಮ್ಮ ಕುತ್ತಿಗೆಯ ಭಾಗ, 2 ಭುಜಗಳ ಮೇಲೆ, ಹೊಟ್ಟೆಯ ಭಾಗ, 2 ಕಾಲುಗಳು, ಮಂಡಿಗಳು ಮತ್ತೆ ಪಾದಗಳು, ನಿಮ್ಮ ಬೆರಳುಗಳ ಮುಂದೆ ಪಿಂಕ್ ಎನರ್ಜಿ ಹರಿಯುತ್ತಿದೆ. ನಿಮ್ಮಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನು
ನಿಮ್ಮ ದೇಹದಿಂದ ಹೊರಹಾಕುತ್ತಿದೆ ಎಂದು ಭಾವಿಸಿ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಿರುವ ಯಾವುದಾದರೂ ಒಂದು ಹಳೆಯ ಬೇಸರ ಅಥವಾ ಘಟನೆಯನ್ನು ನೆನಪಿಸಿಕೊಳ್ಳಿ. ಓಕೆ, ಆ ನೋವು ನಿಮ್ಮ ದೇಹದ ಯಾವ ಭಾಗದಲ್ಲಿ ಒತ್ತಡವನ್ನು ನೀಡುತ್ತಿದೆ ಎಂದು ಗಮನಿಸಿ. ಎಲ್ಲಿಯಾದರೂ ಭಾರ ಅನಿಸುತ್ತಿದೆಯಾ ಗಮನಿಸಿ. ಕೆಲವರಿಗೆ ಎದೆಯ ಭಾಗ ಗಟ್ಟಿಯಾದಂತೆ ಅನಿಸಬಹುದು, ಅಥವಾ ಹೊಟ್ಟೆಯಲ್ಲಿ ಆತಂಕ ಶುರುವಾಗಬಹುದು. ಅದನ್ನು ಎದುರಿಸಬೇಡಿ, ಕೇವಲ ಗಮನಿಸಿ. ನಿಮಗಾಗಿರುವಂತಹ ನೋವು, ನಿಮಗೆ ಯಾರು ನೋವನ್ನು ಕೊಟ್ಟಿದ್ದಾರೆ ಅವರಿಗೆ ಹೇಳಿ, ದಯವಿಟ್ಟು ನಾನು ತಿಳಿಯದ ವಯಸ್ಸಿನಲ್ಲಿ, ನನಗೆ ತಿಳಿಯದ ವಯಸ್ಸಿನಲ್ಲಿ ತಪ್ಪು ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು. ಇಲ್ಲಿ ನಿಮಗೆ ಆಗುತ್ತಿರುವ ನೋವಿನಿಂದ ಅದನ್ನ ಮುಕ್ತಿಯಗೊಳಿಸಿ. ಆ ನೋವಿನಿಂದ ನನ್ನನ್ನು ಮುಕ್ತಿಗೊಳಿಸಿ. ಎದೆಯ ಭಾರ ಆಗ್ತಾ ಇದೆಯಾ ಗಮನಿಸಿ. ನಿಮ್ಮಲ್ಲಿರುವಂತಹ ಆ ಬ್ಲಾಕೇಜ್ ಹೊರ ಹೋಗುತ್ತಿದೆ. ನಿಮ್ಮ ಮನಸ್ಸಲ್ಲಿರುವಂತಹ ಎಷ್ಟೋ ನೋವುಗಳಿಂದ ನೀವು ಮುಕ್ತರಾಗುತ್ತಿದ್ದೀರಾ. ಈಗ ಮನಸ್ಸಿನಲ್ಲಿ ಆ ಘಟನೆಗೆ ಅಥವಾ ವ್ಯಕ್ತಿಗೆ ಹೀಗೆ ಹೇಳಿ, ನೀನು ನನಗೆ ನೋವು ಕೊಟ್ಟಿದ್ದೀಯ, ಅದು ಮುಗಿದು ಹೋಯಿತು. ಆ ನೋವನ್ನು ಇಷ್ಟು ದಿನ ನನ್ನೊಳಗೆ ಇಟ್ಟುಕೊಂಡು ನನ್ನನ್ನು ನಾನೇ ದಂಡಿಸಿಕೊಂಡಿದ್ದು ಸಾಕು. ಇವತ್ತು ಈ ಕ್ಷಣದಲ್ಲಿ ನಾನು ನಿನ್ನನ್ನು ಮತ್ತು ಆ ನೋವನ್ನು ನನ್ನ ಜೀವನದಿಂದ
ಬಿಡುಗಡೆ ಮಾಡುತ್ತಿದ್ದೇನೆ. ನಿಮ್ಮ ಹೃದಯದಿಂದ ಒಂದು ಕಪ್ಪು ಬಣ್ಣದ ಹೊಗೆ ಹೊರ ಹೋಗುತ್ತಿದೆ. ಆ ಕಪ್ಪು ಬಣ್ಣದ ಹೊಗೆ ನೀವು ಪಟ್ಟಿರುವಂತಹ ನೋವನ್ನ ಎಲ್ಲಿ ಸೇರಿಸಬೇಕಾಗಿದೆಯೋ ಅಲ್ಲಿ ತೆಗೆದುಕೊಂಡು ಹೋಗುತ್ತಿದೆ. ನಿಮ್ಮ ಮನಸ್ಸು, ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಪೂರ್ತಿಯಾಗಿ ಒಂದು ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳುತ್ತಿದೆ. ನಿಮ್ಮಲ್ಲಿರುವಂತಹ ಎಲ್ಲ ನೋವನ್ನ ಯೂನಿವರ್ಸ್ ತೆಗೆದು ಹಾಕಿದೆ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಹೃದಯ ಇವಾಗ ಶಾಂತವಾಗಿದೆ. ಶಾಂತವಾಗಿದೆ. ಎಷ್ಟೋ ದಿನದ ನೋವನ್ನ ರಿಲೀಸ್ ಮಾಡಿದೆ. ನಿಮ್ಮನ್ನ ಸುರಕ್ಷಿತವಾಗಿ ಕಾಪಾಡುತ್ತಾ ಇದೆ. ಈಗ ಜೋರಾಗಿ ಉಸಿರನ್ನ ತೆಗೆದುಕೊಳ್ಳಿ. ಹೊರಗೆ ಬಿಡುವಾಗ ಆ ಕಪ್ಪು ಬಣ್ಣದ ನೋವಿನಿಂದ ತುಂಬಿಕೊಂಡಂತಹ ಶಕ್ತಿನ ಹೊರಗೆ ಹಾಕಿದ ರೂಪದಲ್ಲಿ ಭಾವಿಸಿಕೊಳ್ಳಿ. ನಿಮ್ಮ ಹೃದಯದಿಂದ ತೆಗೆದಿರುವಂತಹ ಬ್ಲ್ಯಾಕ್ ಹೊಗೆನ ಮತ್ತೆ ಒಂದು ಬಾರಿ ನಿಮ್ಮ ಹೋಲ್ ಬಾಡಿಯಿಂದ ಉಸಿರಿನಿಂದ ಹೊರಗೆ ಕಳುಹಿಸಿ. ಇವಾಗ ನಿಮ್ಮ ಬಾಡಿ ಶಾಂತವಾಗಿದೆ. ನಿಮ್ಮ ಹೃದಯ ಹಗುರವಾಗುತ್ತಿದೆ. ನಿಮ್ಮ ಎದೆಯಲ್ಲಿ ಮೇಲಿಂದ ಒಂದು ದೊಡ್ಡ ಕಲ್ಲು ಹೊರ ಹೋಗುತ್ತಿದೆ. ನಿಮ್ಮ ಎದೆಯ ಮೇಲಿದ್ದ ಒಂದು ದೊಡ್ಡ ಕಲ್ಲು ಕರಗಿ ಹೋಗುತ್ತಿದೆ. ಓಕೆ, ಖಾಲಿಯಾಗಿರುವ ಆ ಜಾಗದಲ್ಲಿ ಬ್ರಹ್ಮಾಂಡದ ಬಿಳಿ ಬಣ್ಣದ ದಿವ್ಯ ಬೆಳಕು ನಿಮ್ಮ ಸಹಸ್ರಾರ ಚಕ್ರದಿಂದ ಮತ್ತು ಪ್ರೀತಿಯನ್ನು ತುಂಬಿಕೊಳ್ಳುತ್ತಿದೆ. ಸಹಸ್ರಾರ ಚಕ್ರದಿಂದ ನಿಮ್ಮ ಆಜ್ಞಾ ಚಕ್ರಕ್ಕೆ, ನಿಮ್ಮ ಥ್ರೋಟ್ ಚಕ್ರಕ್ಕೆ, ಅನಾಹತ ಚಕ್ರಕ್ಕೆ, ಮಣಿಪುರ ಚಕ್ರಕ್ಕೆ, ಸ್ವಾದಿಷ್ಠಾನ ಚಕ್ರಕ್ಕೆ, ಮೂಲಾಧಾರ ಚಕ್ರಕ್ಕೆ ಒಂದು ಶಕ್ತಿಯನ್ನ ತುಂಬುತ್ತಿದೆ. ಈಗ ನೀವು ಸಂಪೂರ್ಣ ಸ್ವತಂತ್ರರು. ಸಂಪೂರ್ಣ ಸ್ವತಂತ್ರರು.
ನೀವು ಹಗುರಾಗಿದ್ದೀರಿ. ನಿಮ್ಮ ಆತ್ಮ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಖುಷಿಯಿಂದ ನಿಮ್ಮ ಮುಖದಲ್ಲಿ ಒಂದು ನಗುವನ್ನ ತರುತ್ತಿದೆ. ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಕಿರುನಗೆಯನ್ನ ಬೀರುತ್ತಿದೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟೋ ದಿನದ ಸಂತೋಷವನ್ನ ಅನುಭವಿಸುತ್ತಿದೆ. ತುಂಬಾನೇ ಖುಷಿಯಾಗಿದೆ. ನಿಮ್ಮ ಆತ್ಮ, ನಿಮ್ಮ ಹೃದಯ ಸಂತೋಷದಿಂದ ಬ್ರಹ್ಮಾಂಡವನ್ನು ಅಪ್ಪಿಕೊಂಡಿದೆ. ಬ್ರಹ್ಮಾಂಡದ ಶಕ್ತಿಯನ್ನು ಒಪ್ಪಿಕೊಂಡಿದೆ. ಬ್ರಹ್ಮಾಂಡವು ಸಹಿತ ನಿಮ್ಮನ್ನ ಬಿಗಿಯಾಗಿ ಅಪ್ಪಿಕೊಂಡಿರುವಂತೆ ನಿಮಗೆ ಭಾಸವಾಗುತ್ತಿದೆ. ಓಕೆ, ನಿಧಾನವಾಗಿ ಉಸಿರಿನ ಕಡೆ ಗಮನ ಕೊಡಿ. ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ನಿಮ್ಮ ಹೋಲ್ ಬಾಡಿನ ಸಡಿಲ ಮಾಡಿ. ಕಾಲುಗಳನ್ನ, ಕೈಯುಗಳನ್ನ ಪೂರ್ತಿ ಸಡಿಲ ಮಾಡಿ. ನಿಮಗೆ ಜನ್ಮ ನೀಡಿದಂತ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆ ತಿಳಿಸಿ. ನಿಮ್ಮ ದೈವಿಕ ಶಕ್ತಿಗೆ ಕೃತಜ್ಞತೆ ತಿಳಿಸಿ. ನಿಮ್ಮ ಕುಲದೇವರಿಗೆ ಕೃತಜ್ಞತೆ ತಿಳಿಸಿ. ನೀವು ಮಾಡುವಂತಹ ಕೆಲಸಕ್ಕೆ ಕೃತಜ್ಞತೆ ತಿಳಿಸಿ. ಬ್ರಹ್ಮಾಂಡದ ಶಕ್ತಿಗೆ ಕೃತಜ್ಞತೆ ತಿಳಿಸಿ. ಏಂಜಲ್ಸ್ಗೆ ಕೃತಜ್ಞತೆ ತಿಳಿಸಿ. ಮಾಸ್ಟರ್ಸ್, ಹೈಯರ್ ಮಾಸ್ಟರ್ಸ್ಗೆ ಕೃತಜ್ಞತೆ ತಿಳಿಸಿ. ಇಂತಹ ಅದ್ಭುತವಾದ ಜೀವನವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಿಧಾನವಾಗಿ ನಿಮ್ಮ 2 ಹಸ್ತಗಳನ್ನ ಉಜ್ಜಿ. ಎರಡು ಕೈಗಳನ್ನ ಉಜ್ಜಿ. ಆ ಕೈನ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ಹೋಲ್ ಬಾಡಿನ ಆ ಶಕ್ತಿಯಿಂದ ಈ ತರ ಮಾಡಿ, ಅಂದ್ರೆ ಬಾಡಿನೆಲ್ಲ ಸವರಿ. ಈ ರೀತಿಯಾಗಿ ಆ ಕತ್ರಿನ ಮಾಡಿ, ಕೈಯನ್ನ ಕತ್ರಿ ಮಾಡಿ ನಿಮ್ಮ ಶಕ್ತಿನ ನಿಮ್ಮಲ್ಲಿಯೇ ಉಳಿಸಿಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನಿಧಾನವಾಗಿ ಕಣ್ಣುಗಳನ್ನ ಬಿಡಿ. ಎದುರಿಗಿರುವಂತಹ ನೀರನ್ನ ಕುಡಿರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಏನನ್ಸ್ತು? ಎಲ್ರು ಸಹಜ ಸ್ಥಿತಿ ಬಂದಿದ್ದೀರಾ?
ಹೇಗನ್ಸ್ತು ಮ್ಯಾಮ್? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿರಾಳ ಆಗಿ ನಿದ್ದೆ ಬಂತು ಸ್ವಲ್ಪ ಹೊತ್ತು. ನೋಡ್ದೆ ನಾನು. ನಿದ್ದೆ ಹೋದ್ರಿ ಇವ್ರು. ಸ್ವಲ್ಪ ನಿದ್ದೆ ಬಂತು, ಮತ್ತೆ ಎಚ್ಚರ ಆಯ್ತು. ಇಲ್ಲ ಇಲ್ಲ ಅದೇ ನಿದ್ದೆ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಓಕೆ. ರಿಲ್ಯಾಕ್ಸ್ ಆಯ್ತು. ಹೌದು. ಮತ್ತೆ ಎಕ್ಸ್ಪೀರಿಯನ್ಸ್ ಏನಾದ್ರು ಆಯ್ತಾ? ಎಕ್ಸ್ಪೀರಿಯನ್ಸ್ ಅಂದ್ರೆ ದೇಹ ಸ್ವಲ್ಪ ಸಡ್ಲ ಆಯ್ತು, ಅಂದ್ರೆ ಫ್ರೀ ಅನ್ನಿಸ್ತು. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಶ್ರುತಿ ಅವರು ತುಂಬಾನೇ ಡೀಪ್ ಆಗಿ ಹೋಗಿದ್ರು, ನೋಡ್ದೆ. ನಿಮ್ ಮುಖದಲ್ಲಿ ಒಂದು ಕಿರುನಗೆ ಇತ್ತು. ಫಸ್ಟ್ ಗಾಡ್ ಹೋದ್ರು. ಹಾ ಹೇಳಿ, ನನಗೆ ಏನನ್ಸ್ತು? ಅದನ್ನೆಲ್ಲ ರಿಲೀಸ್ ಮಾಡುವಾಗ, ಆಮೇಲೆ ಬ್ರಹ್ಮಾಂಡ ನಮ್ಮನ್ ತಪ್ಕೊಂಡಿದೆ ಅಂತ ಅನ್ಕೊಳ್ರಿ ಅಂದಾಗ ಕಣ್ಣಲ್ಲೆಲ್ಲ ನೀರ್ ತುಂಬಿಡ್ತು ಮೇಡಮ್ ನನಗೆ. ಹೌದು, ನೋಡ್ದೆ ನಾನ್ ಅನ್ಕೊಂಡೆ ಅವಾಗ, ನನ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ, ನೀನೇ ನನ್ ಬೆಸ್ಟ್ ಫ್ರೆಂಡು, ಎಲ್ಲಾ ನಿನಗ್ ಒಪ್ಪಿಸ್ಬಿಟ್ಟಿದೀನಿ, ನೀನೇ ನೋಡ್ಕೊಂಡ್ಬಿಡು ಅಂದ್ಬಿಟ್ಟೆ ಮೇಡಮ್ ನಾನು ಅವಾಗ. ಹಾ ಹಾ, ಚೆನ್ನಾಗಿತ್ತು ಮೇಡಮ್. ಹೌದಾ? ಓಕೆ. ಒಂದು ಮೊದ್ಲು ತುಂಬಾನೇ ಗಾಢವಾಗಿ ಹೋದ್ರೆ ಆಮೇಲೆ ಒಂಥರ ಏನೋ ಎಮೋಷನ್ಲಿ ರಿಲೀಸ್ ಮಾಡುವಾಗ ಏನೋ ಅನ್ಸುತ್ತಲ್ಲ, ಆ ತರ ಫೀಲ್ ಆಯ್ತು ನಿಮಗೆ. ಬಟ್ ಆಮೇಲೆ ಒಂದು ನಗು ಬಂತು ನೋಡ್ರಿ. ಬ್ರಹ್ಮಾಂಡವನ್ನ, ಹೌದು, ಬ್ರಹ್ಮಾಂಡ ನಮ್ ಜೊತೆ ಇದೆ ಅಂದಾಗ ಯಾವ ಶಕ್ತಿನೂ ನಮಗೆ, ಯಾರೂ ನಮ್ಮ ಜೀವನಕ್ಕೆ ಬೇಡ ಅನ್ಸುತ್ತೆ. ಅದು ಅಂತಹ ಅದ್ಭುತವಾದ ಶಕ್ತಿ. ಬ್ರಹ್ಮಾಂಡ ಅಂತ ಹೇಳಿದ್ರೆ ಆ ಶಕ್ತಿ ನಮಗೆ ಸಿಗುತ್ತೆ. ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಓಕೆ, ಮತ್ತೆ ಯಾರಾದ್ರೂ? ಓಕೆ, ಇವತ್ತಿನ ಕ್ಲಾಸ್, ಇವತ್ತಿನ ರೆಮಿಡಿ ಇನ್ನೂ ಒಂದು ನಾನು ನಿನ್ನೆ ನಿಮಗೆ ಹೇಳಿದ್ನಲ್ಲ, ಅದನ್ನೇ ಸಹಿತ ಇವತ್ತು ಮತ್ತೆ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ನಾಳೆ ಮಾಡುವಂತಹ ರೆಮಿಡಿ. ನಿನ್ನೆ ಸಾಲ್ಟ್ ಬಾತ್ ಮಾಡಿದ್ರಿ, ಇವತ್ತು ನೀರಿನಿಂದ, ಹಾಗೆ ಅಂದ್ರೆ ನಾವು ನೀರನ್ನ ಯಾವ ರೀತಿ ಬಾಡಿಗೆ ಹಾಕೋತೀವಿ. ಈಗ ಮೇಲಿಂದ ಶವರ್ ಇಂದ ನಮ್ಮ ಬಾಡಿ ಪೂರ್ತಿಯಾಗಿ ನೀರ್ ಹೋಗುತ್ತೆ ಅಲ್ವಾ? ಇವಾಗ ಆ ನೀರಿನ ಜೊತೆ ನೀವು ಕನೆಕ್ಟ್ ಆಗ್ಬೇಕು. ಓಕೆನಾ? ಆ ನೀರಿನ ಜೊತೆ ನೀವು ಹೇಗ್ ಕನೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನಲ್ಲಿಯ ನೀರು ಏನು ನಮ್ಮ ಬಾಡಿಯಿಂದ ತಳಗ್ ಹೋಗ್ತಾ ಇರುತ್ತಲ್ಲ, ಆ ನೀರಿಗೆ ಹೇಳ್ಬೇಕು, ನಮ್ಮಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿ, ಹಳೇದಾಗಿರ್ಬೋದು, ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು, ಈಗ ನಡೀತಾ ಇರುವಂತಹ ನಕಾರಾತ್ಮಕ ಶಕ್ತಿನ ತೊಳಿತಾ ಇರೋದಕ್ಕೆ ಥ್ಯಾಂಕ್ ಯು. ತಲೆ ಸ್ನಾನ ಮಾಡ್ಬೋದು ಅಥವಾ ಹಾಗೇನು ಮಾಡ್ಬೋದು. ಹಾಗ್ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದು ಎನರ್ಜಿ, ಅಂದ್ರೆ ಗಂಗಾ ಮಾತೆ ನಮ್ಮ ಕರ್ಮಗಳನ್ನ ತೊಳಿತಾಳೆ ಅಂತ ಹೇಳ್ತಾರೆ. ಓಕೆನಾ? ಆ ಗಂಗಾ ಮಾತೆ ನಮ್ಮನ್ನ ದಿನ ಸ್ಪರ್ಶಿಸ್ತಾಳೆ, ಆದ್ರೂ ಸಹಿತ ಅದನ್ನ ನಾವ್ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಆದ್ರೂ ಸಹಿತ ಹಳೆ ಕಾಲದ ಜನ ಹೇಳ್ತಾರೆ, ನಿನ್ನ ಕರ್ಮ ಗಂಗಾ ಗಂಗಾ ಕಾವೇರಿಯಲ್ಲಿ ಹೋದ್ರೆ ಅಲ್ಲಿ ಮಿಂದ್ ಎದ್ರೆ ನಿಮ್ಮ ಕರ್ಮ ಹೋಗುತ್ತೆ ಅಂತ ಹೇಳ್ತಾರೆ. ಹೊಳೆಯಲ್ಲಿ ನೀವು ಮುಳುಗಿ ಹೇಳಿ ನಿಮ್ಮ ಕರ್ಮ ಎಲ್ಲ ತೊಳೆದು ಹೋಗುತ್ತೆ ಅಂತಾರೆ. ಅಲ್ಲಿ ಹೋಗಿ ಮಾಡೋದು ಅದು ದೇವತಾ ಕಾರ್ಯ. ಬಟ್ ಇವಾಗ ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಮಾಡೋದು ನಮ್ಮ ಆತ್ಮವನ್ನ ಶುದ್ಧ ಮಾಡ್ಕೊಳ್ಳೋದು, ನಮ್ಮ ಮೈಂಡ್ ಅಲ್ಲಿರುವಂತಹದ್ದನ್ನ ಹೊರ ಹಾಕುವಂಥದ್ದು. ಪ್ರತಿದಿನ ನೀವು ಕೃತಜ್ಞತೆ ತಿಳಿಸಿ, ನನ್ನಲ್ಲಿರುವಂತ ಎಲ್ಲಾ ನಕಾರಾತ್ಮಕ ಶಕ್ತಿನ ಹೊರ ಹಾಕ್ತಾ ಇರೋದಕ್ಕೆ ಥ್ಯಾಂಕ್ ಯು ಅಮ್ಮ ಗಂಗಾ ಮಾತಾ, ಥ್ಯಾಂಕ್ ಯು. ಇದು ನೀವು ಯಾವಾಗಾದ್ರೂ ಮಾಡ್ಬೋದು, ಎಷ್ಟು ದಿನ ಆದ್ರೂ ಮಾಡ್ಬೋದು, ಹೇಗಾದ್ರೂ ಮಾಡ್ಬೋದು. ಇವತ್ತು ಒಂದೇ ದಿನ ಮಾಡ್ಬಿಡೋದಂತ ಇಲ್ಲ. ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನೀವೊಂದು ಕೃತಜ್ಞರಾಗಿದ್ದೀರಾ ಅಂದ್ರೆ ಅಲ್ಲಿ ನಿಮ್ಮ ಎಷ್ಟೋ ಕರ್ಮಗಳನ್ನ ನೀವು ಹೊರ ಹಾಕ್ತಾ ಇದ್ದೀರಾ ಅಂತ ಅರ್ಥ. ಓಕೆನಾ? ಇದು ನಿಮಗೆ ಒಂದು ರೆಮಿಡಿ, ಇದನ್ನ ಬರ್ಕೊಳ್ಳಿ. ಇದು ನಿಮಗೆ ಸಿಗೋದಿಲ್ಲ, ಪದೇ ಪದೇ ಯಾರು ಹೇಳೋದು ಇಲ್ಲ. ಇನ್ನೂ ಒಂದು ನಿಮ್ಮ ಆರೋಗ್ಯಕ್ಕೆ ಒಂದು ರೆಮಿಡಿ, ಇನ್ನೂ ಒಂದು ಏನಪ್ಪ ಹೇಳ್ತೀನಿ ಅಂದ್ರೆ, ಒಂದು ಬಾಟ್ಲಿ ಒಳಗೆ ನೀರ್ ತಗೊಳ್ಳಿ. ಓಕೆನಾ? ಇದ್ರ ಜೊತೆ ಮಾತಾಡಿ, ನೀರಿನ ಜೊತೆ ಮಾತಾಡಿ. ನೀವು ಅದಕ್ಕೆ ಏನಾಗ್ಬೇಕಾಗಿದೆಯೋ ಅದನ್ನ ಹೇಳಿ. ನಿಮ್ಮ ಆರೋಗ್ಯ ವಿಚಾರ ಹೇಳ್ತೀರಾ, ಓಕೆ.
ನಿಮ್ ಹಣ ಆಕರ್ಷಣೆ ಮಾಡಕ್ ಇದು ಮಾಡ್ತೀರಾ, ಅದಕ್ಕೆ ಆ ನೀರಿಗೆ ಹೇಳಿ 3 ಬಾರಿ ಈ ತರ ಉಬ್ಬಿ ಈ ತರ ಮಾಡಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಇದೇ ನೀರನ್ನ ಕುಡಿ. ಓಕೆನಾ? ಇದೇ ನೀರನ್ನ ಕುಡೀರಿ. ನಿಮ್ಮಲ್ಲಿರುವಂತ ಎಷ್ಟೋ ಶಕ್ತಿನ, ಎಷ್ಟೋ ನಕಾರಾತ್ಮಕ ಗೊಂದಲಗಳನ್ನ, ಅಡೆತಡೆಗಳನ್ನ ಆ ನೀರಿಂದನೇ ನೀವು ಶುದ್ಧ ಮಾಡ್ಕೋತೀರ. ಓಕೆನಾ? ಇದು ನಿಮಗೆ ರೆಮಿಡಿ. ಮತ್ತೆ ನಿಮಗೊಂದು ಹೇಳಿದ್ದೆ, ನಾನು ನಿಮಗೆ ಆಕ್ಟಿವಿಟಿ ಕೊಡ್ತೀನಿ ಅಂತ ಹೇಳಿ. ನಿನ್ನೇನು ಅದನ್ನೇ ಹೇಳಿದ್ದೆ, ಇವತ್ತು ಸಹಿತ ಅದನ್ನೇ ಹೇಳ್ತೀನಿ. ಇವತ್ತು ನಿಮ್ಮಲ್ಲಿರುವಂತ ಎಷ್ಟು ಚಿಕ್ಕದಾಗಿಂದ ಹಿಡಿದು ದೊಡ್ಡವರು ಆಗೋವರೆಗೂ ನೀವು ಏನೆಲ್ಲ ನೋವುಗಳನ್ನ ಪಟ್ಟಿದ್ದೀರಾ, ಯಾರಿಂದ ಪಟ್ಟಿದ್ದೀರಾ, ಅದನ್ನ ಒಂದ್ ಕಡೆ ಲೀಸ್ಟ್ ಮಾಡಿ ಪೂರ್ತಿ ನೋವುಗಳನ್ನ, ನೀವು ಅನುಭವಿಸಿರುವಂತ ಕಷ್ಟಗಳನ್ನ ಬರೀರಿ. ಒಂದ್ ಕಡೆ ಅದನ್ನ ಬರೆದು ಇನ್ನೊಂದ್ ಕಡೆ ಏನಂತ ಬರೀತೀರಿ, ಅವ್ರಿಗೆ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆ ಸಮಸ್ಯೆಗೆ ನೀವು ಕೃತಜ್ಞತೆ ಹೇಳಿ. ಅದನ್ನ ಹೇಳಿ ಅದನ್ನ ನಿನ್ನೆ ಹೇಗೆ ಸುಟ್ಟಿದ್ದೀರಾ ಅದೇ ತರನೇ ಸುಟ್ಟು ಅದನ್ನ ಒಂದು ಗಿಡದ ಕೆಳಗೆ ಹಾಕಿ. ಇದು ಇವತ್ತಿನ ಒಂದು ನಿಮಗೆ ವರ್ಕ್. ನಿನ್ನೆ ಯಾರೆಲ್ಲ ಮಾಡಿದಿರೋ ಗೊತ್ತಿಲ್ಲ, ಬಟ್ ಯಾರು ಗ್ರೂಪ್ ಅಲ್ಲಿ ಶೇರ್ ಮಾಡಿಲ್ಲ. ಇವತ್ತಾದ್ರೂ ಯಾರಾದ್ರೂ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರಿ. ಏನಾದ್ರೂ ಇತ್ತು ಅಂದ್ರೆ ಹೇಳಿ. ಬಟ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬೇಡ. ಮೆಡಿಟೇಷನ್ಗೆ ಸಂಬಂಧಪಟ್ಟಂತಹ ಯಾವ್ದೋ ವಿಚಾರ ಆಗಿರ್ಬೋದು, ಅದನ್ನ ನೀವು ಮೆಸೇಜ್ ಮುಖಾಂತರ ನೀವು ತಿಳಿಸ್ಬೋದು. ಓಕೆನಾ? ಇದು ಇವತ್ತು ನಿಮ್ಮ ಭಾವನಾತ್ಮಕ ರಿಲೀಸ್ ಅಂದ್ರೆ ಬಿಡುಗಡೆ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳ ಬಿಡುಗಡೆ ಇವತ್ತಿನ ಒಂದು ಮೆಡಿಟೇಷನ್ ಆಗಿತ್ತು. ಮತ್ತೆ ರೆಮಿಡಿನು ನಿಮಗೆ ಈಸಿ ಆಗಿರುವಂತದ್ದೇ. ಪ್ರತಿದಿನ ನೀವು ನಿಮ್ಮ ಮನಸ್ಸನ್ನ ಸ್ವಚ್ಛಗೊಳಿಸೋದಕ್ಕೆ, ನಿಮ್ಮ ಆಹಾರನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ನೀರಿನ ರೆಮಿಡಿನ ಹೇಳಾಯ್ತು. ನೆಕ್ಸ್ಟ್ ಒಂದು ನಿಮ್ಮ ಭಾವನಾತ್ಮಕೆಯಲ್ಲಿ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಇದ್ದಂತಹ ನೋವನ್ನ ಬರೆದು ಅದಕ್ಕೆ ಕೃತಜ್ಞತೆ ಹೇಳಿ, ಮತ್ತೆ ಅದನ್ನ ಸುಟ್ಟು ಒಂದು ಗಿಡದ ಬುಡಕ್ಕೆ ಹಾಕಿ ನೀರನ್ನ ಹಾಕಿ ಅಲ್ಲಿಗೆ ಅದನ್ನ ಕೃತಜ್ಞತೆ ತಿಳಿಸಿ ಮುಗೀತು. ಅಲ್ಲಿಗೆ ಮುಗಿಸಿ ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಅದೆಲ್ಲ ನಮ್ಮಿಂದ ದೂರ ಹೋಯ್ತು. ಇವತ್ತು ಏನು ಉಳಿದಿಲ್ಲ ನನ್ನ ಜೀವನದಲ್ಲಿ, ಯಾವುದೇ ತರದಲ್ಲಿ ಸಮಸ್ಯೆಗಳು ಉಳಿದಿಲ್ಲ. ಈಗೆಲ್ಲ ನನ್ನ ಜೀವನದಲ್ಲಿ ಬರ್ತಾ ಇರೋದೆಲ್ಲ ಪಾಸಿಟಿವ್ ಎನರ್ಜಿ. ನಾನು ಸಮೃದ್ಧಿಯನ್ನ ತುಂಬ್ಕೋತಾ ಇದ್ದೀನಿ, ನಾನು ಪ್ರೀತಿನ ತುಂಬ್ಕೋತಾ ಇದ್ದೀನಿ, ನನಗೆ ಬರುವಂತಹ ಎಲ್ಲ ಅವಕಾಶಗಳನ್ನ ತುಂಬಿಕೊಳ್ಳುತ್ತಿದ್ದೇನೆ. ಈ ರೀತಿಯಾದಂತಹ ನಿಮ್ಮ ಭಾವನೆಯನ್ನ ರೆಡಿ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳಿ. ಓಕೆನಾ? ಇದು ಇವತ್ತಿನ ಮೆಡಿಟೇಷನ್ ಆಗಿತ್ತು. ಯಾರಾದ್ರೂ ಏನಾರ ಹೇಳ್ತೀರಾ? ಕ್ಲಾಸ್ ಮುಗಿಸೋಣ. ಮೇಡಮ್, ನನಗೆ ಧ್ಯಾನ ಮಾಡಿದಷ್ಟು ತಲೆ ಭಾರ ಜಾಸ್ತಿನೇ ಆಗುತ್ತೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ ಮೇಡಮ್. ದಿನಕ್ಕೆ 1 hour ಧ್ಯಾನ ಮಾಡ್ತೀನಿ. ಮಾಡ್ತೀರಾ? ಆದ್ರೆ ನೀವು ಬೇರೆ ಕಡೆ ಆ ಎನರ್ಜಿನ ಫ್ಲೋ ಮಾಡಿಲ್ಲ. ಅಂದ್ರೆ ನಿಮ್ಮ ಎನರ್ಜಿನ ನಿಮ್ಮ ತಲೆಯ ಭಾಗದಲ್ಲೇ ಇಟ್ಕೊಂಡಿದ್ರ. ಇವಾಗ ನಾವೇನ್ ಹೇಳಿದ್ವಿ, ಸಹಸ್ರಾರ ಚಕ್ರದಿಂದ ಆಜ್ಞಾ ಚಕ್ರದಿಂದ ಥ್ರೋಟ್ ಚಕ್ರಕ್ಕೆ, ಈ ರೀತಿಯಾಗಿ ನಾವು ಆ ಶಕ್ತಿನ, ಆ ಎನರ್ಜಿನ ತಳಗ್ ಹಾಕ್ತಾ ಹೋಗ್ಬೇಕು. ನೀವು ಅಲ್ಲೇ ಆ ಎನರ್ಜಿನ ಅಲ್ಲೇ ಇಟ್ಟಿದ್ದೀರ. ಆ ಎನರ್ಜಿ ಅಲ್ಲೇ ಇರೋದ್ರಿಂದ ಏನಾಗುತ್ತೆ, ತಲೆ ಭಾರ ಆಗುತ್ತೆ, ತಲೆ ನೋವಾಗುತ್ತೆ, ಕಣ್ಣು ಬಿಡಕ್ಕಾಗಲ್ಲ, ಈ ರೀತಿಯಾದಂತ ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಇನ್ನೂ ಒಂದೇನಪ್ಪಾ ಅಂದ್ರೆ ತಲೆ ಸುತ್ತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದನ್ನ ನೀವು ನಿಮ್ಮ ಹೋಲ್ ಬಾಡಿಗೆ ಆ ಎನರ್ಜಿನ ತುಂಬಿ, ಹೋಲ್ ಬಾಡಿಗೆ ಎನರ್ಜಿ ತುಂಬಿ ಗ್ರೌಂಡಿಂಗ್ ಮಾಡಿ, ಭೂಮಿ ತಾಯಿಗೆ ಗ್ರೌಂಡಿಂಗ್ ಮಾಡಿ. ಹೌದು ಮೇಡಮ್, ನನಗೆ ಅದು ನಿಜ. ನನಗೆ ಎನರ್ಜಿ ಕೆಳಗಿಂದ ಮೇಲ್ ಫ್ಲೋ ಆದಂಗ ಆಗತ್ತೆ ಹೊರತು ಮೇಲಿಂದ ಕೆಳಗಾದಂಗ ಆಗಲ್ಲ. ಇಲ್ಲ, ಇವಾಗ ನೀವು ಮೇಲಿಂದ ಕೆಳಗೆ ಕಳಿಸಿ ಗ್ರೌಂಡಿಂಗ್ ಮಾಡಿ, ಭೂಮಿ ಮಾತೆಗೆ ಅದನ್ನ ಪೂರ್ತಿಯಾಗಿ ರಿಲೀಸ್ ಮಾಡಿ. ಅದನ್ನ ರಿಲೀಸ್ ಮಾಡಿದ್ರೆ ಅಂದ್ರೆ ನಿಮ್ ಮೈಂಡ್ ಫ್ರೀ ಆಗುತ್ತೆ, ನಿಮ್ಮ ತಲೆ ಭಾರ ಏನಂತಿರಲ್ಲ ಆ ತಲೆ ಭಾರ ಕಡಿಮೆ ಆಗುತ್ತೆ, ಬಾಡಿ ಪೂರ್ತಿ ಎನರ್ಜಿಟಿಕ್ ಆಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ?
ಮೇಡಮ್ ನೀವು ಹೇಳ್ಬೇಕಾದ್ರೆ ನಮ್ಗೆ ಹಾಕ್ಲಿಕ್ಕೆ Okay, ಜಾಸ್ತಿ ಬಂದಿದೆ ಇವತ್ತಿನ ಮೇಡಮ್. ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಮಯವನ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್. ಗುಡ್ ನೈಟ್, ಶುಭರಾತ್ರಿ. ಧನ್ಯವಾದ ಮೇಡಮ್. ಮೇಡಮ್ ಹಾ ಹೇಳಿ. ಹಲೋ ಮೇಡಮ್, ಹಾ ಹೇಳಿ. ಅವ್ರು ಯಾರೋ ಒಬ್ರು ಮಾತಾಡ್ತಿದ್ರು ಕೇಶವ್ ಅಂತ. ಹಾ ಹೇಳಿ. ಮೇಡಮ್ ನೀವು ಹೇಳೋ ಹೊತ್ತಿನ ನಮ್ಗೆ ಜಾಸ್ತಿ ಹಾಕ್ಲಿಕ್ಕೆ ಬಂದ್ವು, ಅದರ ಬಗ್ಗೆ ಏನು ಹೇಳಿಲ್ಲ, ಅದಕ್ಕಾಗಿ ಕೇಳೋಣ ಅಂತ ಮಾಡಿದೆ ಮೇಡಮ್. ಆಕಳಿಕೆ ಅಂದ್ರೆ ಅದು ನಿಮ್ಮಲ್ಲಿರುವಂತ ಒಂದು ನಕಾರಾತ್ಮಕ ಶಕ್ತಿ. ಅದು ನಿಮಗೆ ಬೇರೆ ಕಡೆಯಿಂದ ಎಲ್ಲಿ ರಿಲೀಸ್ ಆಗ್ಲಿಲ್ಲ, ನಿಮ್ಮ ಆಕಳಿಕೆಯಿಂದ ಮತ್ತೆ ನಿಮ್ಮ ಕಣ್ಣೀರಿಂದ ಅದು ಹೊರ ಹೋಗುತ್ತೆ. ಹೌದು, ಕಣ್ಣೀರ್ ಬಂತು. correct. ಹಾ, ಕಣ್ಣೀರಿಂದ ಮತ್ತೆ ನಿಮ್ಮ ಆಕಳಿಕೆಯಿಂದ ಅದು ಬ್ಲಾಕೇಜ್ ಎಲ್ಲ ಹೊರ ಹೋಗುತ್ತೆ. ನಾವು ಡೈಲಿನೂ ಮಾಡ್ಬೋದಾ ಮೇಡಮ್ ಆತರ ಬೆಳಗ್ಗೆನೆ? ಮಾಡ್ಬೋದು ಅದೇ ರೀತಿ ನೀವು ಪ್ರತಿದಿನನೂ ಮಾಡ್ಬೋದು. ನಾನು ನಿನ್ನೆ ನಿಮಗೆ ಸಹಜವಾಗಿ ನಿಮ್ಮ ಮೈಂಡ್ ಭಾರ ಇಳಿಸೋದಕ್ಕೆ ಮೆಡಿಟೇಷನ್ ಮಾಡಿಸಿದ್ದು, ಇವತ್ತು ನಿಮ್ಮ ಭಾವನೆಯಲ್ಲಿ ಅಂದ್ರೆ ಎಮೋಷನ್ಸ್ ರಿಲೀಸ್ ಮಾಡಿದ್ದು. ಓಕೆನಾ? ಇಲ್ಲ ಮೇಡಮ್, ನಿನ್ನೆ ಇದ್ದಿಲ್ಲ ನಾವು ಕ್ಲಾಸ್ ನಲ್ಲಿ. ಅದು ಯೂಟ್ಯೂಬ್ ಲಿಂಕ್ ಅಲ್ಲಿ ಇದೆ ನೋಡಿ, ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೋಡಿ ನೀವು ಮೆಡಿಟೇಷನ್ ಮಾಡಿ. ಇದನ್ನು ಮೇಡಮ್ ಇದ್ರಾಗ ವಾಟ್ಸಪ್ ನಲ್ಲೇ ಹಾಕಕ್ಕಾಗಲ್ಲ ಆ ಲಿಂಕ್ ನ? ಹಾ ಹಾಕ್ತೇನ್ರಿ. ಓಕೆ, ಹಾಕ್ತೇನೆ. ಆಯ್ತು ಸ್ವಲ್ಪ please. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಶುಭರಾತ್ರಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ.